ಎಲ್ಲಾ ಡೈರಿಗಳಿಗೂ ನಾವು ಸಂಪರ್ಕ ಮಾಡಿ ಎಷ್ಟು ಲಕ್ಷ ಲೀಟರ್ ಹಾಲು ಹೋಗ್ತಾ ಇದೆ ನಮ್ಮ KMF ಅಂತ ಪರಿಶೀಲಿಸಿದಾಗ ಸುಮಾರು ತಿಂಗಳಿಗೆ ನಮ್ಮಿಂದ ಒಂದು 6 ಲಕ್ಷ ಲೀಟರ್ ಬೆಂಗಳೂರಿಗೆ KMF ಹಾಲು ಸಪ್ಲೈ ಮಾಡ್ತಾ ಇದೀವಿ. ಈ ಹಾಲು ಸಪ್ಲೈ ಮಾಡ್ತಾರೆ ಯಾರು ಅಂತ ಗೊತ್ತಾಯ್ತು, ದೊಡ್ಡ ರೈತರುಗಳು ಯಾರು ಅಲ್ಲ, ಯಾರು 20 ಎಕರೆ 30 ಎಕರೆ 40 ಎಕರೆ ಜಮೀನ್ದಾರು ಇಲ್ಲಿ ಸಪ್ಲೈ ಮಾಡ್ತಾ ಇಲ್ಲ. ಸಣ್ಣ ಸಣ್ಣ ಭೂಮಿ 10 ಗುಂಟೆ 20 ಗುಂಟೆ 1 ಎಕರೆ 2 ಎಕರೆ ಅಂತ ಭೂಮಿಯರು 1 ಎಕರೆ ರೇಷ್ಮೆ, ಒಂದಷ್ಟು ತೆಂಗು, ಒಂದಷ್ಟು ಬಾಳೆ ಮತ್ತೊಂದು 4 ಹಸು ಕಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ ನಂಬ್ಕೊಂಡೆ ಜೀವನ ಮಾಡ್ತಾರೆ. ಇವ್ರಿಗೆ ಬೇರೆ ಯಾವುದೇ ಕಾರ್ಖಾನೆಗಳಿಗೆ ಕೆಲಸ ಮಾಡಕ್ ಬರಲ್ಲ, ಫ್ಯಾಕ್ಟ್ರಿಗಳು ಕೆಲಸ ಮಾಡಕ್ ಬರಲ್ಲ. ಇವ್ರಿಗೆ 2013 ಆಗ್ತದೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ರೆ ಪುನರ್ವಸತಿ ಕಲ್ಪಿಸ್ಕೊಡ್ಬೇಕು. ಅಂದ್ರೆ ರೇಷ್ಮೆ ಬೆಳೆಯಂತ ರೈತರಿಗೆ ಬೇರೊಂದು ಕಡೆ ರೇಷ್ಮೆ ಬೆಳೆಯಂತ ಜಾಗ ಅಥವಾ ಆ ರೈತರಿಗೆ ಒಂದು ಉದ್ಯೋಗ ರೇಷ್ಮೆನೇ ಅವಕಾಶ ಮಾಡಿಕೊಡ್ಬೇಕು ಅಂತ ಇದೆ. ಆ ಒಂದು ಕಾನೂನು ಮಾಡಿಲ್ಲ. 1987 ಭೂಸ್ವಾಧೀನ ಕಾಯ್ದೆಯಲ್ಲಿ ಏನ್ ಹೇಳ್ತಾರೆ, DCR ಅಂತಿಮ ತೀರ್ಮಾನ, ಇದರಲ್ಲಿ ರೈತರ ಒಪ್ಪಿಗೆ, ಜನಾಭಿಪ್ರಾಯ, ಯಾವುದೇ ಗ್ರಾಮ ಸಭೆ ಯಾವುದನ್ನು ಮಾಡಬಾರ್ದು ಅಂತರಿಂದ ಜಿಲ್ಲಾಧಿಕಾರಿಗಳು ಏನ್ ತೀರ್ಮಾನ ತಗೋದು ಆ ತೀರ್ಮಾನಕ್ಕೆ ಒಪ್ಕೋಬೇಕು. ಇದು ಬ್ರಿಟಿಷ್ ಆಡಳಿತದಲ್ಲಿತ್ತು. ಇದು ಒಂದು ಕೆಲಸ ಅವಶ್ಯಕತೆ ಇದೆ. ಈ ಕಾನೂನು ಯಾವುದಕ್ಕಿದೆ, ಮಿಲಿಟರಿಗೆ ಸಂಬಂಧಪಟ್ಟಂತೆ, ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ತುಂಬಾ ಅವಶ್ಯಕತೆ. ಯೂನಿವರ್ಸಿಟಿಗಳು ಡ್ಯಾಮ್ಗಳು ಕಟ್ಟುವಂತ ಸಮಯದಲ್ಲಿ, ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣ ಮಾಡುವಂತ ಸಮಯದಲ್ಲಿ, ನಾವು ಭದ್ರತಾ ದೃಷ್ಟಿಗೆ ಪೊಲೀಸ್ ಸ್ಟೇಷನ್ ಕಟ್ಟೋ ಸಮಯದಲ್ಲಿ ಇಂಥ ಒಂದು ಕಾನೂನು ಬಳಸ್ತಾರೆ. ಆದ್ರೆ ಇವರು ಯಾವಕ್ಕೆ ಬಳಸಿದ್ದಾರೆ, ರೈತರ ಭೂಮಿಯನ್ನು ಪಕ್ವೇಶ ಮಾಡೋಕೆ ಈ ಕಾಯ್ದೆಯನ್ನು ತಂದವ್ರೆ. ಒಂದು ಪುನರ್ವಸತಿ, ಇನ್ನೊಂದು ಸಾಮಾಜಿಕ ಪರಿಶೀಲನೆ ಮಾಡಬೇಕು ಅಂತ ಇದೆ. ಅಂದ್ರೆ ಭೂಸ್ವಾಧೀನ ಮಾಡೋಕ್ಕಿಂತ ಮುಂಚೆ ಒಂದು ಏಜೆನ್ಸಿ ಮುಖಾಂತರ ಸರ್ವೆ ಮಾಡಿ ಅಲ್ಲಿನ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರ, ತಾಲೂಕ್ ಪಂಚಾಯತ್ ಸದಸ್ಯರ, ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮಾಡಿಕೊಂಡು ಪ್ರತಿ ಗ್ರಾಮದಲ್ಲಿ ಗ್ರಾಮ ಸಭೆಗಳು ಮಾಡಿ ಆ ಗ್ರಾಮ ಸಭೆಯಲ್ಲಿ ಜನಾಭಿಪ್ರಾಯ ಕಲೆಕ್ಟ್ ಮಾಡಿ ಅಲ್ಲಿ ಜನ ಮುಖ್ಯ ಉದ್ಯೋಗ ಏನು, ಅಲ್ಲಿ ಭೂಮಿ ಯಾವ ತರ ಇದೆ, ಮರ ಗಿಡಗಳು ಎಷ್ಟಿದೆ, ಹಸುಗಳು ಎಷ್ಟಿದೆ, ಆ ಹಸುಗಳಿಗೆ ಮತ್ತೊಂದು ಕಡೆ ಎಲ್ಲಿ ನಾವು ಮೇವು ಮತ್ತೆ ಅದಕ್ಕೆ ಪರಿಹಾರ ಮತ್ತೆ ಅದಕ್ಕೆ ಹಸುಗಳು ಪುನರ್ವಸತಿ ಮಾಡ್ಕೊಡ್ತೀವಿ ಅನ್ನೋದನ್ನ ಅಧ್ಯಯನ ಮಾಡಿ ಸರ್ಕಾರ ಒಂದು ವರದಿ ತಗೋಬೇಕು. ಆ ಒಂದು ವರದಿನೂ ಸಹ ಸಂಗ್ರಹ ಮಾಡಲಿಲ್ಲ. ತದನಂತರದಲ್ಲಿ 80% ರೈತರುಗಳು ಒಪ್ಕೋಬೇಕು ಅಂತ ಕಾನೂನಿದೆ. ಆ ಒಂದು ಕಾನೂನು ಸಹ ಇವರು ಮಾಡಿಲ್ಲ. ಮತ್ತೊಂದೇನಂತ ಅಂದ್ರೆ, ಎಷ್ಟೋ ಜನ ನಮ್ಮ ಭಾಗದಲ್ಲಿ ಸುಮಾರು 2 ರಿಂದ 3 ಸಾವಿರ ಜನ ಸರ್ವೆ ಮಾಡಿದಾಗ 3 ಸಾವಿರ ರೈತರುಗಳು ಜಮೀನೇ ಇಲ್ಲ. ಅವ್ರು ಬೇರೆ ಜಮೀನು ಅವಲಂಬಿತವಾಗಿ ಜೀವನ ಮಾಡ್ತಾರೆ. ಅಂದ್ರೆ ಬೇರೆ ಜಮೀನಲ್ಲಿ ಹುಲ್ಲಾಕೊಂಡು 4 ಕಸು ಕಟ್ಕೊಂಡು ಜೀವನ ಮಾಡ್ತಾರೆ. ಕೆಲವು ಎಸ್ಟೇಟ್ಗಳು ಮತ್ತೊಂದು ಜಮೀನುಗಳು ಕೂಲಿ ಕೆಲಸ ಮಾಡ್ತಾರೆ. ಆ ಕೂಲಿ ಕಾರ್ಮಿಕರು ಸಹ ಭೂ ಪರಿಹಾರ ನೀಡಬೇಕು ಅಥವಾ ಅವ್ರಿಗೆ ಜೀವನಾಂಶ ನೀಡಬೇಕು ಅನ್ನೋದು ಈ 2013 ಆಗ್ತದೆ ತುಂಬಾ ಸ್ಪಷ್ಟವಾಗಿದೆ. ಈ ಎಲ್ಲಾ ಕಾನೂನನ್ನು ಉಲ್ಲಂಘನೆ ಮಾಡಿ 1987 ಕಾನೂನು ತಂದು ಇದನ್ನ ಜಿಲ್ಲಾಧಿಕಾರಿಗಳು ಏನ್ ನೋಟಿಫಿಕೇಶನ್ ಮಾಡ್ತಾರೆ 4161 ಅದೇ ಫೈಲ್ ಅನ್ಕೊಂಡು ಭೂಸ್ವಾಧೀನ ಮಾಡ್ತಾ ಇದ್ದು ರೈತರನ್ನ ಕಗ್ಗೋಲೆ ಮಾಡ್ತಾರೆ. ದಯವಿಟ್ಟು ನಮ್ಮ ರೈತರುಗಳಿಂದ ಕಾನೂನು ಬಗ್ಗೆ ಅರಿವಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ದಯವಿಟ್ಟು ನಮ್ಗೆಲ್ಲ ಹೋರಾಟಕ್ಕೆ ಸಹಕಾರ ಕೊಡಿ. ಮತ್ತೊಂದು ಕಡೆ ಹೇಳ್ತಾರೆ ಖಾಸಗಿ ಸಹಭಾಗಿತ್ವ ಲ್ಯಾಂಡ್ ನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತಾರೆ. ಖಾಸಗಿ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಈಗ ನಮ್ಮ ವೆಂಕಟಾಚಲಪುರರು ನೈಸ್ ಕಂಪ್ನಿನ ಖಾಸಗಿ ತಂದು 1997 29 ವರ್ಷ ಆಗಿದೆ. ಇನ್ನು ಆ ಭೂಮಿಗೆ ಆ ತಲೆಮಾರು ರೈತರು ಸತ್ತವರು, ಆ ಖಾತೆದಾರರು ಸತ್ತವರು, ಸಮಸ್ಯೆ ಬಗೆಹರಿಲಿಲ್ಲ. ಆ ರೈತರು ಮುಕ್ತಿ ಆಗಿಲ್ಲ. ಇನ್ನ ಬಡಾವಣೆ ಮಾಡ್ತೀವಿ, ಅತ್ಯುನ್ನತವಾದ ಉತ್ತಮವಾದ ಬಡಾವಣೆ ಮಾಡ್ತೀವಿ ಅಂತಾರೆ. ಬಿಡಿಯಲ್ಲಿ 1000 ಕೋಟಿ ಲಕ್ಷ ಕೋಟಿ ದುಡ್ಡಿದ್ದು ಬೆಂಗಳೂರು ಸುತ್ತಮುತ್ತ ಮಾಡಿದಂಥ ಬಡಾವಣೆಗಳು, ಅರ್ಕಾವತಿ ಬಡಾವಣೆ ಇರ್ಬೋದು, ಶಿವರಾಮ್ ಕಾಲದ ಬಡಾವಣೆ ಪ್ರಾರಂಭನೇ ಆಗಿಲ್ಲ. ಕೆಂಪೇಗೌಡ ಲೇಔಟ್ 20 ವರ್ಷ ಆಯಿತು, ಡೆವಲಪ್ಮೆಂಟ್ 18 ವರ್ಷ ಆಯಿತು, ಇನ್ನು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ. ಮತ್ತೆ ಅಂಜನಾಪುರ ಬಿಡಿ ಲೇಔಟ್ ಮತ್ತೆ ಬನಶಂಕರಿ ಆಜ್ಞೆ ಅಂತ ಯಾವ ಸೈಟ್ ಯಾವುದು ರೋಡ್ ಯಾವುದು ಗೊತ್ತಿಲ್ಲ. ಇನ್ನು ನಮ್ಮ GBD ಅಧ್ಯಕ್ಷರು ಪಕ್ಕ ನೋಡ್ಬೇಕು, ಹೌಸಿಂಗ್ ಬೋರ್ಡ್ ಬಡಾವಣೆ ಮಾಡವ್ರೆ. ಬಹುಶಃ ಅದು ಬಡಾವಣೆ ನೋಡ್ಬಿಟ್ರೆ ನಿಮ್ಮೆಲ್ಲರೂ ಅರ್ಥ ಆಯ್ತು. ವಾಪಸ್ ಹೋಗ್ಬೇಕಾದ್ರೆ ಆರ ಕಾಕಂಬಳ್ಳಿ ಮತ್ತೆ ಬೋರಳ್ಳಿ ಸರ್ ನಮ್ಮ ರೋಡ್ ಗೊತ್ತಾಗುತ್ತೆ. ಸೈಟ್ ಯಾವುದು ರೋಡ್ ಯಾವುದು ಗೊತ್ತಿಲ್ಲ. ಜನ ಅಲ್ಲಿ ಸೈಟ್ಗಳೆಲ್ಲ ಕಲ್ಕಿತ್ತಾಕ್ಬಿಟ್ಟು ವ್ಯವಸಾಯ ಮಾಡ್ತಾವ್ರೆ. ಈ ರೀತಿ ಮಾಡ್ಬಿಟ್ಟು ಅಲ್ಲೇ ಲಕ್ಷಾಂತರ ಸೈಟ್ ಇದೆ, ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ, ಮನೆಗಳು ಬಂದಿಲ್ಲ. ಈ ತಾವರೆಕೆರೆ ದೊಡ್ಡ ಮರ ಭಾಗ ಹೋದ್ರೆ ಸೊಸೈಟಿಗಳು ಸುಮಾರು 10 ಲಕ್ಷ ಸೈಟ್ಗಳು ಖಾಲಿವೆ. ಅಲ್ಲೇ ಬಡಾವಣೆಗಳಂತೆ ಇಲ್ಲಿ ಬಂದು 35 ಕಿಲೋಮೀಟರ್ ಬಂದು ನಮ್ಮ ಭೂಮಿನ ಅಕ್ವೇಶ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾರೆ. ಎಷ್ಟು ಸುಟ್ಟು ಸರಿ ನಮ್ಗೆ ಯಾವ ಸೈಟ್ ಕೊಡ್ತಾರೆ? ಇದ್ರ ಬಗ್ಗೆ ದಯವಿಟ್ಟು ಯಾರಿಗೂ ಮಾಹಿತಿ ಇಲ್ಲ. ದಯವಿಟ್ಟು ನಮ್ಮ ರೈತರುಗಳಿಗೆ ಈಗಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರಾಜಕೀಯ ಅನ್ನೋ ಸೈಡ್ಗಿಟ್ಟು ಒಂದು ರೈತರು ಅಂತ ಒಗ್ಗಟ್ಟಾಗಿ ಬಂದು ದಯವಿಟ್ಟು ಎಲ್ಲರೂ ಹೋರಾಟ ನಮ್ಮ ಭೂಮಿ ಉಳಿಸ್ಕೋಬಹುದು. ಯಾಕೆ ನಮ್ಮಲ್ಲಿ ಈಗ ನಾವು ಸರ್ವೆ ಮಾಡಿದ್ರೆ 4 ಲಕ್ಷದಿಂದ 5 ಲಕ್ಷ ತೆಂಗಿನ ಮರಗಳಿದೆ. ನಾವು ಈಗ ಡ್ರೋನ್ ಸರ್ವೆ ಮಾಡ್ತಾಗ ಈ ಲಕ್ಷ ಮರಗಳು ಕಡ್ದಂತ ಪಾಪ, ಬಹುಶಃ ಕಲ್ಪವೃಕ್ಷ ನಾವು ಪೂಜೆ ಮಾಡೋ ಮರ, ಈ ಮರ ಕಡ್ದಿದ್ದ ಪಾಪ ಇವ್ರಿಗಲ್ಲ, ಇವ್ರ ಮಕ್ಕಳು ಮೊಮ್ಮಕ್ಕಳಂತೂ ಸರ್ವನಾಶ ಆಗೋದು ಸತಸಿದ್ಧ. ಈ ತೆಂಗಿನ ಮರ ಕಡ್ದಂತ ಪಾಪಗಳು 5 ಲಕ್ಷ ಕಲ್ಪವೃಕ್ಷಗಳು ಕಡ್ದಂತ ಪಾಪ ಕುಟುಂಬಕ್ಕಂತೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ದಯವಿಟ್ಟು ನಾನು ಮನೆ ಮಾಡ್ಕೊತೀನಿ. ಎಲ್ಲ ರೈತರು ಒಗ್ಗಟ್ಟಾಗಿ ಬಂದು ನಮ್ಮ ಕೈ ಜೋಡಿಸಿ ಖಂಡಿತ ನಾವು ಭೂಮಿ ಉಳಿಸೋವರೆಗೂ ಹೋರಾಟ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.